ಇವತ್ತಿನ ಕಿವಿ ಮಾತಿನಲ್ಲಿ ನಾನು ನಿಮಗೆ ಮನಿ ಪ್ಲ್ಯಾಂಟ್ ಗಿಡದ ಬಗ್ಗೆ ವಿವರಿಸೋದಕ್ಕೆ ಬಂದಿದ್ದೀನಿ. ನಮ್ಮ ಎಲ್ಲರ ಮನೆಯಲ್ಲೂ ಮನಿ ಪ್ಲ್ಯಾಂಟ್ಗಳು ಸಾಮಾನ್ಯವಾಗಿ ಇರುತ್ತೆ. ಆದರೆ ಎಲ್ಲರೂ ಇದನ್ನು ಒಂದು ಅಂಧತೆಯಿಂದ ಇಡ್ತಾರೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ಬ್ಲೈಂಡಾಗಿ ಶೋ ಪೀಸಾಗಿ ತಮ್ಮ ಮನೆಯಲ್ಲಿ ಬೆಳೆಸ್ತಾ ಇರ್ತಾರೆ. ಆದರೆ ಇದ್ರ ಹಿಂದೆ ಅದಕ್ಕೆ ಆ ಮನಿ ಪ್ಲ್ಯಾಂಟ್ ಅನ್ನೋ ಹೆಸರು ಬರೋದಕ್ಕೆ ಕೂಡ ಒಂದು ಮುಖ್ಯವಾದ ಉದ್ದೇಶ ಇದೆ. ಇದರಿಂದ ನಮಗೆ ತುಂಬ ಅನುಕೂಲಗಳಿವೆ. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮನಿ ಪ್ಲ್ಯಾಂಟ್ ಗಿಡದ ಎಲೆಗಳು ಹೇಗೆ ರಚನೆಯಾಗಿದೆ ಅಂದರೆ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮಗೆ ಬೇಡದೇ ಇರುವಂಥ ಎಷ್ಟೋ ಕೆಮಿಕಲ್ಗಳು ಇರುತ್ತೆ. ಅವು ಬೆನ್ಝೀನ್ ಇರ್ಬೋದು, ಫಾರ್ಮಾಲ್ಡಿಹೈಡ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು. ಇದೆಲ್ಲವೂ ನಮ್ಮ ದೇಹಗಳಿಗೆ ಹಾನಿ ಉಂಟು ಮಾಡುವಂತಹ ರಾಸಾಯನಿಕ ಪದಾರ್ಥಗಳು. ಇದು ನಮ್ಮ ದೇಹದಲ್ಲಿ ಒಂದು ರೀತಿಯಾದ ಅಲರ್ಜಿ, ಚರ್ಮದ ರೋಗಗಳನ್ನು ಉಂಟು ಮಾಡ್ತವೆ. ಈ ಒಂದು ಪದಾರ್ಥಗಳು, ರಾಸಾಯನಿಕ ಪದಾರ್ಥಗಳು ನಮ್ಮ ಪರಿಸರದಲ್ಲಿ ಕಂಡು ಬಂದಾಗ ಈ ಮನಿ ಪ್ಲ್ಯಾಂಟ್ ಗಿಡದ ಎಲೆಗಳೇನಿವೆ ಆ ರಾಸಾಯನಿಕ ಪದಾರ್ಥಗಳನ್ನು ಇವು ಅಬ್ಸರ್ವ್ ಮಾಡಿಕೊಂಡು ನಮ್ಮ ದೇಹದ ರಕ್ತ ಚಲನೆಗೆ ಅನುಕೂಲವಾಗುವಂತಹ ಆಮ್ಲಜನಕ ಅಂದರೆ ಆಕ್ಸಿಜನ್ನನ್ನು ನಮ್ಮ ಪರಿಸರಕ್ಕೆ ಉತ್ಪಾದನೆ ಮಾಡುತ್ತೆ. ಇದು ಮೊದಲನೆಯ ಉಪಯುಕ್ತ ವಿಷಯ ಮನಿ ಪ್ಲ್ಯಾಂಟ್ ಗಿಡದಲ್ಲಿ. ಎರಡನೆಯದು, ಇದು ಆ್ಯಂಟಿ ರೇಡಿಯೇಟರ್ಗಳಾಗಿ ಕೆಲಸ ಮಾಡುತ್ತೆ. ಆ್ಯಂಟಿ ರೇಡಿಯೇಟರ್ ಅಂದರೆ ಏನು? ನಾವು ದಿನನಿತ್ಯ ನಮ್ಮ ಜೊತೆ ಮೊಬೈಲನ್ನು ಇಟ್ಕೊಳ್ತೀವಿ, ಲ್ಯಾಪ್ಟಾಪ್ಗಳನ್ನು ಉಪಯೋಗಿಸ್ತೀವಿ. ಇತ್ತೀಚಿನ ಕಾಲದಲ್ಲಿ ಮಕ್ಕಳು ಕೂಡ ಇಂಟರ್ನೆಟ್, ವೈಫೈ ಇದರ ಜೊತೆಗೆ ಪಾಠವನ್ನು ಕೂಡ ಕೇಳ್ತಾ ಇದ್ದಾರೆ. ಇದರಿಂದ ನಮ್ಮ ಮೆದುಳಿಗೆ ಹಾನಿ ಉಂಟಾಗುವಂಥ ತರಂಗಗಳು ಹೊರಬರುತ್ತೆ. ಹಾಗಾಗಿ ಮನಿ ಪ್ಲ್ಯಾಂಟ್ ಗಿಡಗಳನ್ನು ಆ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಪಕ್ಕದಲ್ಲಿ ಇಡೋದ್ರಿಂದ ಅದರಿಂದ ಉತ್ಪಾದನೆಯಾಗುವಂತಹ ಹಾರ್ಮ್ಫುಲ್ ರೇಡಿಯೇಷನ್ಸ್ ಅಂದರೆ ಹಾನಿ ಉಂಟು ಮಾಡುವಂಥ ತರಂಗಗಳನ್ನು ಕೂಡ ಮನಿ ಪ್ಲ್ಯಾಂಟ್ ಗಿಡದ ಎಲೆಗಳು ಅಬ್ಸರ್ವ್ ಮಾಡ್ಕೊಳ್ತವೆ. ಹಾಗಾಗಿ ಇದು ನಮ್ಮ ಮೆದುಳನ್ನು ಶಾಂತವಾಗಿ ಇಡೋದರ ಜೊತೆಗೆ ನಮ್ಮ ಚಿಂತನಾ ಶಕ್ತಿಯನ್ನು ವೃದ್ಧಿಸುತ್ತೆ. ಮೂರನೆಯದೇನು ಅಂತ ಅಂದರೆ, ಇದನ್ನು ಸೌತ್ ಈಸ್ಟ್ ಡೈರೆಕ್ಷನಲ್ಲಿ ನಾವು ಇರಿಸೋದ್ರಿಂದ ಅದು ನಮ್ಮ ಹೃದಯದ ಮೇಲೆ ಆಗುವಂತಹ ಒತ್ತಡಗಳು, ಅನಾವಶ್ಯಕ ಆರ್ಗ್ಯುಮೆಂಟ್ಗಳು, ವಾದ ವಿವಾದಗಳನ್ನು ತಗ್ಗಿಸಿ ನಮ್ಮ ರಕ್ತದ ಒತ್ತಡವನ್ನು ಕಮ್ಮಿ ಮಾಡಿ ಸಮಸ್ಥಿತಿಗೆ ತರುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡುತ್ತೆ. ಅಷ್ಟೇ ಅಲ್ಲದೆ ಸದಾ ಮನಸ್ಸು ಮತ್ತು ಜಾಗವನ್ನು ಸಮಸ್ಥಿತಿಯಲ್ಲಿ ಇಡೋದಕ್ಕೆ ಈ ಮನಿ ಪ್ಲ್ಯಾಂಟ್ ಗಿಡ ತುಂಬ ಸಹಾಯಕಾರಿಯಾಗಿದೆ. ಯಾವಾಗ ನಿಮಗೆ ಆರೋಗ್ಯ ಇರುತ್ತೋ, ಯಾವಾಗ ನಿಮ್ಮ ಬಳಿ ಉತ್ಸಾಹ, ಚೈತನ್ಯ, ನಿಮ್ಮ ದೇಹದಲ್ಲಿ ರಕ್ತ ಕಣಗಳಲ್ಲಿ ಆಮ್ಲಜನಕ ಹೆಚ್ಚಾಗಿರುತ್ತೋ ಆಗ ನೀವು ನಿಮ್ಮ ಗುರಿಯನ್ನು ಹೇಗೆ ಬೇಕಾಗಿದ್ದರೂ ಸಾಧಿಸ್ಬೋದು ಪೂರ್ತಿ ಎನರ್ಜಿಯಿಂದ. ಈ ಒಂದು ಉದ್ದೇಶದಿಂದ ಆರೋಗ್ಯ ಇದ್ದರೆ ಆರೋಗ್ಯದ ಜೊತೆಗೆ ಸಂಪತ್ತು ಕೂಡ ತಂತಾನಾಗೆ ನಿಮ್ಮ ಕಡೆ ಬರುತ್ತೆ ಅನ್ನೋ ಉದ್ದೇಶದಿಂದ ಈ ಗಿಡಕ್ಕೆ ಮನಿ ಪ್ಲ್ಯಾಂಟ್ ಗಿಡ ಅಂತ ಹೆಸರಿಟ್ಟಿದ್ದಾರೆ. ಹಾಗಾಗಿ ಇದು ಇವತ್ತಿನ ನಮ್ಮ ಕಿವಿ ಮಾತು.